ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಬಿಗ್ ಬಾಸ್ ನಿನ್ನೆ ಸಂಚಿಕೆಯಲ್ಲಿ ಏನೇನೆಲ್ಲ ಆಯ್ತು ನೋಡೋಣ ಬನ್ನಿ. ವೀಕ್ಷಕರೇ, ಗೋಡ್ ಸುರೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ತಮ್ಮ ಆಟವನ್ನು ಮುಗಿಸಿ ಹೊರಳಿದ್ದಾರೆ ಎಂಬ ಸಣ್ಣ ಸುಳಿವು ನೀಡಲಾಗಿತ್ತು. ಭಾನುವಾರ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿದ್ದ ಪ್ರೊಮೋದಲ್ಲಿ ಈ ವಿಚಾರ ವೀಕ್ಷಕರೇ ಗೊತ್ತಾಗಿತ್ತು. ಆದರೆ ಯಾವ ಕಾರಣಕ್ಕಾಗಿ ಹೊರಗೆ ಹೋಗ್ತಿದ್ದಾರೆ, ನಿಜಕ್ಕೂ ಅವರ ಹೊರಗೆ ಹೋಗುತ್ತಿದ್ದಾರೆ ಎಂಬ ಬಗ್ಗೆ ಭಾನುವಾರದ ಬಿಗ್ ಬಾಸ್ ಸಂಚಿಕೆಯಲ್ಲಿ ಗೊತ್ತಾಗಲಿಲ್ಲ. ಆದರೆ ನಿನ್ನೆಯ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ವೀಕ್ಷಕ, ನಿನ್ನೆಯ ಸಂಚಿಕೆಯಲ್ಲಿ ರಾತ್ರಿ 11 ಗಂಟೆ ಸುಮಾರಿಗೆ ಎಲ್ಲಾ ಸದಸ್ಯರಿಗೂ ಬಿಗ್ ಬಾಸ್ ಒಂದು ಸಂದೇಶ ನೀಡಿದರು. ಇಂದು ಈ ಮನೆಯಲ್ಲಿ ಒಬ್ಬರ ಪ್ರಯಾಣ ಮುಕ್ತಾಯಗೊಂಡು ನಿಮಗೆ ಹಾಗೂ ಈ ಮನೆಗೆ ವಿದಾಯ ಹೇಳಿದ್ದಾರೆ. ಮನೆಯು ಭಾವನಾತ್ಮಕವಾಗಿ ವಿಚಲಿತಗೊಂಡಿರುವ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಾಗಿದೆ. ಕೆಲ ಸಮಯದ ಹಿಂದೆ ಬಿಗ್ ಬಾಸ್ ತಂಡಕ್ಕೆ ಒಂದು ಸಂದೇಶ ತಲುಪಿದೆ ಎಂದು ಬಿಗ್ ಬಾಸ್ ತಿಳಿಸಿದ್ದಾರೆ. ಲಗೇಜ್ ಪ್ಯಾಕ್ ಮಾಡಿ ಸುರೇಶ್ ಎಂದ ಬಿಗ್ ಬಾಸ್. ವೀಕ್ಷಕರ, ಸದಸ್ಯರೊಬ್ಬರು ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯಕತೆ ಬಿಗ್ ಬಾಸ್ಗಿಂತ ಅವರ ಮನೆಯಲ್ಲಿ ಅವರ ಕುಟುಂಬದ ಸದಸ್ಯರು ಹೆಚ್ಚು ಅವಶ್ಯಕತೆ ಇದೆ. ಸುರೇಶ್, ಈ ಮನೆಗಿಂತ ನಿಮ್ಮ ಮನೆಯಲ್ಲಿ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ ಎಂದು ಬಿಗ್ ಬಾಸ್ ಹೇಳಿದರು. ಆಗ ಸುರೇಶ್ ಗಾಬರಿಯಿಂದ ಏನು ಕಾರಣ ತಿಳಿಸಿ ಎಂದು ಕೇಳಿಕೊಂಡರು. ಸುದೀಪ್ ಕಡೆಯಿಂದ ಸಂದೇಶ. ನಂತರ ಬಿಗ್ ಬಾಸ್ ಮನೆಯ ಟಿವಿ ಪರದೆ ಮೇಲೆ ಸುದೀಪ್ ಅವರು ಕಾಣಿಸಿಕೊಂಡರು. ಸುರೇಶ್, ಗಾಬರಿ ಆಗುವಂಥದ್ದು ಏನಿಲ್ಲ, ಆದರೆ ತಾವು ಮನೆಗೆ ಹೋಗಬೇಕಾದ ಸಂದರ್ಭ, ನಿಮ್ಮನ್ನು ಕಳಿಸಿಕೊಡಬೇಕು. ನಾವು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಇದ್ದಷ್ಟು ವಾರಗಳ ತುಂಬ ಮನರಂಜನೆ ನೀಡಿದ್ದೀರಿ. ನಿಮ್ಮ ಇನ್ನೊಂದು ಸೈಡ್ ಏನು ಅಂತ ಜನರಿಗೆ ತೋರಿಸಿಕೊಟ್ಟಿದ್ದೀರಿ. ಒಂದು ಕ್ಯಾಪ್ಟನ್ ಆಗಿ ಮನೆಯಿಂದ ಆಚೆ ಹೋಗುತ್ತಿದ್ದೀರಿ. ಸೋತು ಹೋಗುತ್ತಿಲ್ಲ, ಗೆದ್ದು ಹೋಗುತ್ತಿದ್ದೀರಿ ಎಂದು ಹೇಳುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತೇವೆ. ಸುರೇಶ್, ನಿಮಗೆ ಧನ್ಯವಾದಗಳು. ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತೇವೆ ಎಂದು ಸುದೀಪ್ ಹೇಳಿದ್ದಾರೆ. ಬಂಗಾರ ಧರಿಸಿಕೊಂಡೇ ಹೊರ ನಡೆದ ಸುರೇಶ್. ವೀಕ್ಷಕರೇ, ಹೊರಗೆ ಹೋಗಬೇಕು ಎಂದು ಗೊತ್ತಾಗದಂತೆ ಸುರೇಶ್ ಕಣ್ಣೀರಿಟ್ಟರು. ನಂತರ ತಾನೇನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವುದು ಖಚಿತ ಎಂಬುದು ಖಾತ್ರಿಯಾದ ಮೇಲೆ ಲಗೇಜ್ ಪ್ಯಾಕ್ ಮಾಡಿಕೊಂಡರು. ಮನೆಯೊಳಗೆ ಬರುವಾಗ ಹೇಗೆ ಮೈತುಂಬಿ ಬಂಗಾರ ಧರಿಸಿಕೊಂಡರೂ ಬಂದಿದ್ದರೂ ಅದೇ ರೀತಿ ಚಿನ್ನದ ಆಭರಣಗಳನ್ನು ಧರಿಸಿಕೊಂಡು ಹೊರಗೆ ನಡೆದರು. ಇನ್ನು ಮನೆಯ ಸದಸ್ಯರೆಲ್ಲರೂ ಕೂಡ ಭಾವುಕರಾಗಿ ಸುರೇಶ್ ಅವರನ್ನು ಬೀಳ್ಕೊಟ್ಟರು. ಹನುಮಂತ ಮತ್ತು ಧನರಾಜ್ ಅವರು ಕೂಡ ಹೆಚ್ಚು ಭಾವುಕರಾದರು. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಿಗ್ ಬಾಸ್ ನಿನ್ನೆಯ ಸಂಚಿಕೆ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸುತ್ತೆ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.